ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವ್ಲಾಗ್ ಸ್ಪೆಷಲ್ ಏನಪ್ಪ ಅಂತಂದರೆ, ಸ್ವಲ್ಪ ಬೇಜಾರು ಈ ವ್ಲಾಗ್ ಅಂದರೆ ಸ್ವಲ್ಪ ಟಾಪಿಕ್ಕು ಏನಂದರೆ, ನಾನು ಲಾಸ್ಟ್ ಟೈಮು ಒಂದು ವ್ಲಾಗ್ ನೋಡಿದ್ರಿ ನೀವು. ಡೆಲ್ಲಿಗೆ ಹೋಗಿದ್ವಿ ನಾನು ರಾಮು, ಏನೋ ಕೆಲಸದ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇತ್ತು ಅಂತ. ಸೊ ಅದರಿಂದ ಮತ್ತೆ ನಾವು ನೈನಿತಾಲ್ಗೆ ಹೋಗಿದ್ವಿ. ಅಲ್ಲಿ ಫಸ್ಟ್ ಡೇ ಏನೇನಾಯಿತು ಚೆಕ್ ಇನ್ ಮಾಡಿಕೊಂಡು ನೆಕ್ಸ್ಟ್ ಡೇ ನಾವು ನೈನಿತಾಲ್ನ ಟ್ರಿಪ್ ಮಾಡಬೇಕಿತ್ತು. ಸೊ ಅದರದ್ದು ವೀಡಿಯೋ ಎಲ್ಲ ಮಾಡ್ಕೊಂಡಿದ್ದೆ. ಸೊ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ, ಮೀನ್ಸ್ ಆಲ್ರೆಡಿ ನೈನಿತಾಲ್ದು ಡೇ ಸೆಕೆಂಡ್ ಡೇ ಪಾರ್ಟ್ 2 ವ್ಲಾಗ್ನ ನಾನು ಅಪ್ಲೋಡ್ ಮಾಡಬೇಕಿತ್ತು. ಸೊ ತುಂಬಾ ಚೆನ್ನಾಗಿತ್ತು ನೈನಿತಾಲ್ ಊರು. ತುಂಬ ಚೆನ್ನಾಗಿ ಕವರ್ ಮಾಡ್ಕೊಂಡಿದ್ದೆ ಎಲ್ಲ ವೀಡಿಯೋಸು, ಪ್ರತಿಯೊಂದನ್ನು ಕವರ್ ಮಾಡ್ಕೊಂಡು ಪ್ರತಿಯೊಂದು ಅಲ್ಲೇನೇನಾಯಿತು, ಹೇಗೆಲ್ಲ ಆಯಿತು, ಅಲ್ಲಿ ಫುಡ್ ಬ್ಲಾಗ್ ಆಗಲಿ, ಸೊ ಎಲ್ಲನೂ ಕವರ್ ಮಾಡ್ಕೊಂಡಿದ್ದೆ. ಸೊ ಎಲ್ಲ ನನ್ನ ವೀಡಿಯೋ ನನ್ನ ಫೋನಲ್ಲಿತ್ತು, ಬರೋ ತನಕನೂ ಚೆನ್ನಾಗಿ ಇತ್ತು. ಸೊ ಬಂದಮೇಲೆ ಎಲ್ಲ ಎಡಿಟ್ ಮಾಡಬೇಕು ಅಂತ ಎಲ್ಲ ಎಡಿಟ್ಗೆ ಹಾಕ್ಕೊಂಡಿದ್ದೆ. ಸೊ ವೀಡಿಯೋಸ್ ಎಲ್ಲ ತುಂಬ ಹೇಳಕ್ಕೆ ಬೇಜಾರಾಗ್ತಿದೆ. ಯಾಕಂದರೆ ನಾನು ರಾಮು ತುಂಬ ವರ್ಷದ ಮೇಲೆ ಈ ಥರ ಇಬ್ಬರೇ ಹೋಗಿದ್ದು ಟ್ರಿಪ್ಗೆ ಅಂತ. ಸೊ ಮಕ್ಕಳೆಲ್ಲ ಇಲ್ಲೇ ಇದ್ರು, ಯಾಕಂದರೆ ಸ್ಕೂಲ್ ಶುರು ಆಗಿತ್ತು ಅಂತ ಮಕ್ಕಳಿಗೆ ಇಲ್ಲೇ ಬಿಟ್ಟು ಹೋಗಿದ್ವಿ. ಸೊ ಅದೊಂಥರ ಏನಂದರೆ, ಮದುವೆ ಆದಮೇಲೆ ಆ ಥರ ಹೋಗೋ ಪರಿಸ್ಥಿತಿ ನಮ್ಮ ಹತ್ರ ಇರಲಿಲ್ಲ. ಸೊ ಇವಾಗ ಹೋಗಿದ್ವಿ. ತುಂಬ ವರ್ಷಗಳಾದಮೇಲೆ ನಾನು ಹನ್ಸಿಕಾ ಹುಟ್ಟಿದಾಗಲೂ ಅಷ್ಟೇ, ಹನ್ಸಿಕಾ ಹುಟ್ಟಿ ಒಂದು 3 ವರ್ಷಕ್ಕೆ ಮಮ್ಮಿ ಹತ್ರ ಬಿಟ್ಟು ಹೋಗಿದ್ದೆ. ಸೊ ಅವಾಗ ಊಟಿಗೆ ಹೋಗಿದ್ವಿ ನಾನು ರಾಮ್ ಇಬ್ಬರೇ. ಸೊ ಅದು 1-2 ದಿವಸ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಅಂತ ಹೋಗಿದ್ವಿ. ಮತ್ತು ಇವಾಗ ಗಯಾನ್ ಆದಮೇಲೆ, ಗಯಾನ್ 4 ವರ್ಷ ಆದಮೇಲೆ ಗಯಾನ್ ಹನ್ಸಿಕಾಗಿ ಮತ್ತೆ ಮಮ್ಮಿ ಹತ್ರ ಬಿಟ್ಟು ಹೋಗಿದ್ವಿ ಇಬ್ಬರೂ. ಸೊ ಇವಾಗ ಬಿಟ್ಟು ಹೋಗಿದ್ದ ಕಾರಣದಿಂದ ನನ್ನ ಮೆಮೊರಿ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಇಬ್ಬರು. ಒಂದು ವರ್ಕ್ ಟೈಮ್ ಬೇರೆ ಇರುತ್ತೆ ನಮ್ಮದು. ಸೊ ನಂದು ಮನೆಯಲ್ಲಿ ಮ್ಯಾನೇಜ್ ಮಾಡೋದಾಗಲಿ, ಮಕ್ಕಳು ನೋಡ್ಕೊಳ್ಳೋದಾಗಲಿ, ಸೊ ಸ್ಕೂಲು, ಮನೆ, ಫಂಕ್ಷನ್ಸು, ಅದು ಇದು ಅಂತ ಓಡಾಡ್ಕೊಂಡು ನಾನು ಈ ಕಡೆ ಬ್ಯುಸಿ ಇದ್ಬಿಡ್ತೀನಿ ಮನೇಲಿ. ಸೊ ಅವರು ಕೆಲಸ ಅದು ಇದು ಅಂತ ಆ ಕಡೆ ಅವರು ಬ್ಯುಸಿ ಆಗಿಬಿಡ್ತಾರೆ. ಸೊ ಒಟ್ಟಿಗೆ ಈ ಥರ ನಮಗೆ ಸಿಗೋದು ಟೈಮು ತುಂಬ ಅಪರೂಪ ಆಗಿರುತ್ತೆ. ಸೊ ಆ ಅಪರೂಪದ ಟೈಮಲ್ಲಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ, ಸೊ ಇದು ಇಬ್ಬರದ್ದು ಮೆಮೊರಿ ಆಫ್ ಫೀಲಿಂಗ್ಸ್, ಮೆಮೊರಿ ಏನೇನಿರುತ್ತೆ ಅದೆಲ್ಲ ಒಂದು ಅಪ್ಲೋಡ್ ಮಾಡಿ ನಿಮಗೆಲ್ಲ ನಾನು ಬ್ಲಾಗ್ ಮಾಡಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಸೊ ಆ ವಿಡಿಯೋ ಫುಲ್ ಎಲ್ಲ ಟೋಟಲ್ ಡಿಲೀಟ್ ಆಗಿರೋ ಒಂದು ಫೋಲ್ಡರ್ ಇರ್ತಲ್ಲ, ಡಿಲೀಟ್ ಆಗಿ ನಾವೇ ಡಿಲೀಟ್ ಮಾಡಿರ್ತೀವಿ. ಸೊ ಡಿಲೀಟ್ ಅಲ್ಲಿ ಮತ್ತೆ ಡಿಲೀಟ್ ಆಗಿಬಿಟ್ಟಿದೆ ಎಲ್ಲ ಟೋಟಲ್. ನನ್ನ ವೀಡಿಯೋಸು, ಫೋಟೋಸು ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ. ಸೊ ತುಂಬಾ ಬೇಜಾರಾಗ್ತಿದೆ. ಅವತ್ತೆಲ್ಲ ಫುಲ್ ಹತ್ಬಿಟ್ಟಿದ್ದೀನಿ, ತುಂಬ ಎಮೋಷನಲ್ ಆಗಿಬಿಟ್ಟಿದೆ ಅವತ್ತೆಲ್ಲ. ಸೊ ರಾಮ್ ಅಂದರು ಹೋಗ್ಲಿ ಬಿಡು, ನೆಕ್ಸ್ಟ್ ಇನ್ನೊಂದ್ಸತ ಹೋದಾಗ ಮಾಡೋಣ ಆ ಥರ ಅಂತ. ಸೊ ಆ ಥರ ಇನ್ನೊಂದ್ಸತ ಹೋದಾಗ ಆ ಥರ ಟೈಮ್ ನಮಗೆ ಸಿಗೋಲ್ಲ. ಸೊ ಇಬ್ಬರೇ ಹೋದಾಗ ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬೋಟಿಂಗೆಲ್ಲ ಹೋಗಿದ್ವಿ. ಸೊ 1, 2, 3 ವೀಡಿಯೋಸು ರಾಮ್ ಹತ್ರ ಇದೆ. ಯಾಕಂದರೆ ನಾನು ಬ್ಯಾಟ್ರಿ ಲೋ ಆದಾಗೆಲ್ಲ ರಾಮ್ ಮೊಬೈಲಿಂದ ವೀಡಿಯೋಸ್ ಮಾಡ್ತಿದ್ದೆ. ಸೊ ಆ ವೀಡಿಯೋಸ್ ಎಲ್ಲ ರಾಮ್ ಹತ್ರ ಹೇಗಿತ್ತು ಹಾಗೇ ಇದೆ. ಆ ಡ್ರೋನ್ ವೀಡಿಯೋಸು ಎಲ್ಲ ಡ್ರೋನ್ದು. ಸೊ ಅದೆಲ್ಲ ಒಂದು ಜಾಗಕ್ಕೆ ಹೋಗಿದ್ವಿ, ಅದು ತುಂಬ ಚೆನ್ನಾಗಿತ್ತು. ಬಟ್ ಅವರೇ ಅಲ್ಲಿ ನಮಗೆ ಡ್ರೋನಲ್ಲಿ ವೀಡಿಯೋ ಮಾಡಿಕೊಟ್ಟಿದ್ರು. ಆ ವೀಡಿಯೋಸ್ ಎಲ್ಲ ಸದ್ಯ ಸೇಫಾಗಿ ರಾಮ್ ಹತ್ರ ಇದೆ. ಸೊ ಆದಷ್ಟು ಅದನ್ನ ಬೇಗನೆ ಅಪ್ಲೋಡ್ ಮಾಡ್ತೀನಿ, ಅದು ಯಾಕಂದರೆ ಪುಟ್ಟದಾಗಿ ಬರುತ್ತೆ. ಸೊ ಅದೊಂದು ನಮಗೆ ಮೆಮೊರಿಯಾಗಿ ಉಳಿದಿರುತ್ತೆ. ಸೊ ನೆಕ್ಸ್ಟ್ ತಾಜ್ ಮಹಲ್ಗೆ ಹೋಗಿದ್ವಿ. ಸೊ ಅದರದ್ದು ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಏನು ಮಾಡೋಕ್ಕಾಗಲ್ಲ, ರಾಮ್ ಅಂತಾರೆ ಆಗೋದೆಲ್ಲ ಒಳ್ಳೆಯದಕ್ಕೆ, ಹೋಗಲಿ ಬಿಡು, ಯೋಚನೆ ಮಾಡಬೇಡ ಅಂತ. ಸೊ ಅದೊಂದು ಸ್ವಲ್ಪ ಬೇಜಾರಾಯಿತು. ಸೊ ಅದರಿಂದ ಈ ನಾನು ಮತ್ತೆ ಹಾಕಕ್ಕೆ ಆಗ್ತಾಯಿಲ್ಲ. ಸೊ ಅದಕ್ಕೆ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಆಮೇಲಿಂದ ನಮ್ಮ ಬಳ್ಳಾರಿ ಸೈಡು ಚಿತ್ರಾನ್ನ ತುಂಬ ಫೇಮಸ್ಸು. ಸೊ ಆ ಚಿತ್ರಾನ್ನದ ಗೊಜ್ಜು ಈ ವ್ಲಾಗಲ್ಲಿ ತೋರಿಸೋಣ ಅಂತ ನಾನು ನಿಮಗೆ ವ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ನಮ್ಮ ಬಳ್ಳಾರಿ ಸೈಡಲ್ಲಿ ಮದುವೆ ಆಗಲಿ, ಫಂಕ್ಷನ್ಸ್ ಆಗಲಿ, ಎಲ್ಲದಕ್ಕೂ ಚಿತ್ರಾನ್ನ ಮಾಡ್ತಾರೆ, ನಿಂಬೆಹಣ್ಣು ಚಿತ್ರಾನ್ನ. ಸೊ ತುಂಬ ಚೆನ್ನಾಗಿರುತ್ತೆ. ಬನ್ನಿ. ಎಲ್ಲೋಗಿದೆ? ಸೊ ಇವಾಗ ನಾನು ಚಿತ್ರಾನ್ನ ಸೈಡ್ ಬನ್ನಿ. ಹಾಂ, ಸೊ ನಿಂಬೆಹಣ್ಣು ಚಿತ್ರಾನ್ನದ ರೆಸಿಪಿನ ನಾನು ಇವಾಗ ತೋರಿಸ್ತೀನಿ. ನಮ್ಮ ಕ್ಯಾಮ್ರಾಮ್ಯಾನ್ ಬಂದಿದ್ದಾರೆ. ತುಂಬ ಚೆನ್ನಾಗಿದೆ. ನೀವು ಯೂಟ್ಯೂಬ್ ಚಾನಲೇ ನೋಡಲ್ಲ ನಾನು ಇವತ್ತು ನೋಡ್ಬಿಟ್ಟೆ. ಸೊ ಇಷ್ಟೊತ್ತಕ್ಕ ಸ್ಟ್ಯಾಂಡಿಂದ ಮಾಡ್ತಾ ಇದ್ದೆ.
ಸೊ ಇವಾಗ ಗೌತಮಿ ಅವ್ರು ಬಂದಿದ್ದಾರೆ. ನೆಕ್ಸ್ಟ್ ಚಿತ್ರಾನ್ನ ರೆಸಿಪಿನ ಮಾಡಿ ತೋರಿಸ್ತೀನಿ, ಬನ್ನಿ. ಚಿತ್ರಾನ್ನಕ್ಕೆ ರೆಸಿಪಿ ಏನೇನು ಬೇಕು ಅಂತಂದರೆ, ಒಂದು 10 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಉದ್ದಿನ ಬೇಳೆ ಮತ್ತು ಕಡಲೆಬೇಳೆ, ಆಮೇಲೆ ಒಂದು 4 ಬೆಳ್ಳುಳ್ಳಿ. ಫಸ್ಟು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ರುಬ್ಕೊಳ್ಳೋಣ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಸೊ ಈ ಅದಕ್ಕೆ ಬರೋ ಥರ ರುಬ್ಕೋಬೇಕು. ಸ್ವಲ್ಪ ತರಿಯಾಗೇ ಇರಬೇಕು, ತುಂಬ ನುಣ್ಣಗೆ ರುಬ್ಕೋಬೇಡಿ. ಸೊ ಇವಾಗ ಒಗ್ಗರಣೆ ಹಾಕೋಣ, ಬನ್ನಿ. ಸೊ ಫಸ್ಟ್ ಬಾಣಲಿ ಇಟ್ಕೊಂಡು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಕಾದಾಯ್ತು. ಇವಾಗ ನಾವು ಕಡಲೆಕಾಯಿ ಬೀಜ ಹಾಕೊಳ್ಳೋಣ. ನಾನು ಫಸ್ಟ್ ಕಡಲೆಕಾಯಿ ಬೀಜನ ಹುರ್ಕೊಂಡು ಸೈಡ್ಗೆ ಇಟ್ಕೊಂಡ್ಬಿಡ್ತೀನಿ. ಸೊ ಆಮೇಲಿಂದ ಗೊಜ್ಜಿಗೆ ಮಿಕ್ಸ್ ಮಾಡ್ತೀನಿ, ಯಾಕಂದರೆ ಕ್ರಿಸ್ಪಿಯಾಗಿರುತ್ತೆ ಅಂತ. ಸಾಸಿವೆ ಜೀರಿಗೆ ಹಾಕೋಣ. ಅದು ಚಟಪಟ ಅಂತ ಸಿಡಿಬೇಕು. ಇವಾಗ ಉದ್ದಿನ ಬೇಳೆ ಕಡಲೆಬೇಳೆ ಹಾಕೋಣ. ನೆಕ್ಸ್ಟ್ ಕರಿಬೇವಿನ ಸೊಪ್ಪು, ಸೊ ನಾವು ಇವಾಗ ರುಬ್ಬಿಟ್ಕೊಂಡಿರೋಂಥದ್ದು ಹಸಿಮೆಣಸಿನ್ಕಾಯಿ ಮಸಾಲೆ ತುಂಬ ಸಿಡಿಯುತ್ತೆ, ನೋಡ್ಕೊಂಡು ಮಾಡಿ. ಸೊ ಮತ್ತೆ ಇದಕ್ಕೆ ಇವಾಗ ಸ್ವಲ್ಪ ಅರಿಶಿನ ಹಾಕೋಣ. ಸೊ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ಆವಾಗಲೇ ಹಸಿಮೆಣಸಿನ್ಕಾಯಿ ರುಬ್ಬೇಕಾದ್ರೆ ಹಾಕ್ಕೊಂಡಿದ್ರಿ, ಇವಾಗ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ಉಪ್ಪು ಕಮ್ಮಿ ಆದರೆ ಬೇಕಾದ್ರೆ ಹಾಕೋಬೋದು, ಜಾಸ್ತಿ ಆದರೆ ಹಾಕ್ಕೊಳ್ಳೋಕ್ಕಾಗಲ್ಲ, ಅಡುಗೆ ಟೇಸ್ಟೇ ಹೊರಟೋಗ್ಬಿಡುತ್ತೆ. ಸೊ ಈ ಚಿತ್ರಾನ್ನ ಬಳ್ಳಾರಿಲಿ ತುಂಬ ಅಂದರೆ ತುಂಬ ಫೇಮಸ್ಸು. ಸೊ ಹಬ್ಬಕ್ಕಾಗಲಿ ಮತ್ತು ಮದುವೆ ಮನೆಗಾಗಲಿ, ಸೊ ಫಂಕ್ಷನ್ಸ್ಗಾಗಲಿ ಎಲ್ಲದಕ್ಕೂ ಚಿತ್ರಾನ್ನ ಮಾಡ್ತಾರೆ. ಸೊ ಇದು ಭಾಳ ತುಂಬ ಈಸಿ ಪ್ರೊಸೆಸಿಂಗ್ ಮಾಡೋದು. ಸೊ ಮಕ್ಕಳಿಗೆಲ್ಲ ಟಿಫನ್ಗೆ ತುಂಬಾ ಇಷ್ಟ ಆಗುತ್ತೆ. ಸೊ ನೀವೊಂದ್ಸಲ ಟ್ರೈ ಮಾಡಿ ಮನೇಲಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು. ಒಂದು 2 ನಿಮಿಷ ಪ್ಲೇಟ್ನ ಮುಚ್ಚಿ ಆಮೇಲೆ ಓಪನ್ ಮಾಡ್ತೀನಿ. ಸೊ ರೆಡಿ ಆಗಿದೆ ನನ್ನ ಚಿತ್ರಾನ್ನದ ಗೊಜ್ಜು. ಸೊ ಕಡಲೆಕಾಯಿ ಬೀಜನ ನಾನು ಅನ್ನಕ್ಕೆ ನಿಂಬೆಹಣ್ಣ ಕಲಸಿ ಚಿತ್ರಾನ್ನದ ಗೊಜ್ಜು ಕಲಿಸ್ಬೇಕಾದ್ರೆ ನಾನು ಕಡಲೆಕಾಯಿನ ಹಾಕ್ತೀನಿ. ಸೊ ಅವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ಕುರುಮ್ ಅಂತ. ಸೊ ಗೊಜ್ಜು ಒಳಗಡೆನೆ ಹಾಕ್ಬಿಟ್ರೆ ಅದೆಲ್ಲ ಮೆತ್ತಗಾಗ್ಬಿಡುತ್ತೆ.
ಸೊ ಅದರಿಂದ ನಾನು ಅನ್ನಕ್ಕೆ ಕಲಿಸ್ಬೇಕಾದ್ರೆ ಗೊಜ್ಜನ್ನ ಅವಾಗ ನಾನು ಕಡಲೆಕಾಯಿ ಬೀಜನ ಹಾಕ್ತೀನಿ. ಸುಮಾರು ಜನ ನಮ್ಮ ಫ್ಯಾಮಿಲಿಯವರೇ ಕೇಳಿದ್ರು ಚಿತ್ರಾನ್ನ ರೆಸಿಪಿ ಹೇಳು ಹೆಂಗೆ ಮಾಡೋದು ಅಂತ. ಸೊ ಮಾಡಿ ತೋರಿಸಿದ್ದೀನಿ, ಮಾಡಿಕೊಂಡು ತಿಂದ್ಕೊಂಡು ಹೇಗಿದೆ ಅಂತ ನಾನು ಸಿಕ್ಕದಾಗ ಹೇಳಿಬಿಡಿ, ಇಲ್ಲೇ ಕಮೆಂಟ್ಸ್ ಮುಖಾಂತರ ನನಗೆ ಹೇಳಿ ಹೇಗಿತ್ತು ಅಂತ. ಸೊ ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ. ಸೊ ಆದರೆ ನಾನು ಡ್ರೋನ್ದು ಕ್ಲಿಪ್ಪು ಆದರೆ ಈ ವ್ಲಾಗಲ್ಲೇ ಹಾಕಿರ್ತೀನಿ, ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಇನ್ನೊಂದು ನಾನು ಮೈಸೂರು ಸುತ್ತಮುತ್ತ ಫುಡ್ ವ್ಲಾಗ್ನ ಮಾಡೋಣ, ಸ್ಟ್ರೀಟ್ ಫುಡ್ ವ್ಲಾಗ್ನ ಮಾಡೋಣ ಅಂತ ಸುಮಾರು ಜನಕ್ಕೆ ನಾನು ವಾಟ್ಸಪ್ಪಲ್ಲಿ ಸ್ಟೇಟಸ್ ಹಾಕಿದ್ದೆ, ಎಸ್ ಆರ್ ನೋ ಅಂತ. ಸೊ ಸುಮಾರು ಜನ ಎಸ್ ಅಂತ ಹೇಳಿದ್ದೀರಾ. ಸೊ ತುಂಬ ಥ್ಯಾಂಕ್ಸ್, ನಿಮ್ಮ ಸಪೋರ್ಟ್ ಸಿಗ್ತಾ ಇದೆ ಅಂತ ಅನ್ಕೋತೀನಿ. ಸೊ ಇನ್ನು ಬೇರೆಯವರೆಲ್ಲ ರಿಪ್ಲೈನೇ ಮಾಡಲಿಲ್ಲ. ಸೊ ಸುಮಾರು ಜನ ಎಸ್ ಅಂತ ರಿಪ್ಲೈ ಮಾಡಿದ್ರಿ. ಸೊ ತುಂಬ ಥ್ಯಾಂಕ್ಸ್. ನಾನು ಆದಷ್ಟು ಬೇಗ ಹೋಗಿ ಮೈಸೂರಿನ ನಮ್ಮ ಸುತ್ತಮುತ್ತ ನಮ್ಮ ಮೈಸೂರಲ್ಲಿ ಯಾವ್ಯಾವ ಥರ ಫುಡ್ ಇದೆ ಮತ್ತು ಯಾವ್ಯಾವ ಥರ ಸ್ಟ್ರೀಟ್ ಫುಡ್ ಸಿಗ್ತಿದೆ, ಯಾವ್ಯಾವ ಥರ ವೆರೈಟೀಸ್ ಇದೆ ಕೆಫೆಗಳಾಗಲಿ ರೆಸ್ಟೋರೆಂಟ್ಗಳಿಗಾಗಲಿ, ಸೊ ಆದಷ್ಟು ಹೋಗಿ ನಾನು ವ್ಲಾಗ್ನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಒಂದೇ ದಿವಸ ಹೋಗೋಕ್ಕಾಗಲ್ಲ ಎಲ್ಲ, ಯಾಕಂದರೆ ಒಂದೇ ದಿವಸ ಎಲ್ಲನೂ ತಿನ್ನೋಕ್ಕೂ ಕೂಡ ಆಗಲ್ಲ. ಸೊ ಒಂದೊಂದು ದಿವಸ ಒಂದೊಂದು ಕಡೆ ಹೋಗಿ ಎಲ್ಲನೂ ಒಂದು ವ್ಲಾಗ್ನ ಮಾಡಿ ಅಪ್ಲೋಡ್ನ ಮಾಡ್ತೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಪ್ರೀತಿರಾಮ್ ಯೂಟ್ಯೂಬ್ ಚಾನಲ್. ಬಾಯ್.